ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪೆನ್ನು ಖಡ್ಗಕ್ಕಿಂತ ಹರಿತ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಕನ್ನಡ ವ್ಯಾಕರಣವನ್ನು ಹೇಗೆ ಓದಬೇಕು. ಕನ್ನಡ ವ್ಯಾಕರಣವನ್ನು ನಾವು ಈ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಅಂಥೇಳಿ ನಿಗಮನ ಪದ್ಧತಿಯ ಕಡೆ ಮೂಲಕ ನಾವು ಓದಬೇಕಾಗ್ತದೆ. ಅದನ್ನು ನಿಗಮನ ಪದ್ಧತಿಯನ್ನು ನಾವು ನೆನಪಿಟ್ಕೋಬೇಕು ಅಂತಂದ್ರೆ ನಿಶಾ ಅಂತೇಳಿ ನೆನಪಿಟ್ಕೋಬೇಕು. ಉದಾಹರಣೆಗಳಿಂದ ಸಾಮಾನ್ಯದೆಡೆಗೆ ಅಂತ ಬಂದಾಗ ಅದು ಅನುಗಮನ ಪದ್ಧತಿ ಆಗ್ತದೆ. ನಾವು ವ್ಯಾಕರಣ ಅಂತ ಬಂದಾಗ ನಾವು ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಹೋಗಬೇಕಾಗ್ತದೆ. ಸೂತ್ರ ತಗೊಂಡೇ ನಾವು ಉದಾಹರಣೆಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈಗ ನೋಡಿ, ಸಂಧಿಗಳು ಬೇಕು ಅಂತ, ಸಂಧಿಗಳಲ್ಲಿ ನಾವು ಅಲ್ಲಿ ಸೂತ್ರ ನೆನಪಿಟ್ಕೊಳ್ಳೇಬೇಕಾಗ್ತದೆ. ಪ್ರತಿಯೊಂದನ್ನು ನಾವು ಸೂತ್ರದಿಂದ ಉದಾಹರಣೆಗಳ ಕಡೆಗೇ ಓದಬೇಕಾಗ್ತದೆ. ಹೇಗೆ ಓದಬೇಕು, ಹೇಗೆ ನೆನಪಿಟ್ಕೋಬೇಕು, ಪ್ರತಿಯೊಂದನ್ನು ನಾವು ಉದಾಹರಣೆ ನೆನಪಿಟ್ಕೊಳ್ಳೇಬೇಕಾಗುತ್ತೆ. ವ್ಯಾಕರಣದೊಳಗೆ ಸೂತ್ರ ನೆನಪಿಟ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಗ್ರಾಮರನ್ನು ಬಿಡ್ಸೋಕ್ಕಾಗಲ್ಲ. ಟಿ.ಟಿಗೆ ನಮ್ಮ ಕಂಪಲ್ಸರಿ ಒಂದು 5 to 6 ಮಾರ್ಕ್ಸ್ ಗ್ರಾಮರ್ ಬಂದೇ ಬರುತ್ತೆ. ಅದನ್ನು ಹೇಗೆ ನಾವು ಕವರ್ ಮಾಡ್ಕೋಬೇಕು ಅಂತಂದ್ರೆ, ಕಂಪ್ಲೀಟ್ಲಿ ಕನ್ನಡ ಗ್ರಾಮರ್ ಓದಲೇಬೇಕಾಗುತ್ತೆ. ಕನ್ನಡ ಗ್ರಾಮರಿಗೆ ನಾವು ಯಾವ ಬುಕ್ ರೆಫರ್ ಮಾಡಬೇಕು ಅಂತಂದ್ರೆ, ಗೋಪಾಲ್ ಕೃಷ್ಣ ಅಡಿಗ ಅವ್ರ ಬುಕ್ಕನ್ನು ರೆಫರ್ ಮಾಡಬೇಕು. ಅಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಗೋಪಾಲ್ ಕೃಷ್ಣ ಅಡಿಗ ಅವ್ರ ಬುಕ್ ನಾವು ರೆಫರ್ ಮಾಡಿದ್ದೇ ಆದರೆ ಗ್ರಾಮರ್ ಪಾಯಿಂಟ್ಸ್ ಯಾವುದೇ ಬಂದರೂ ನಾವು ರಾಂಗ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನಾವು ಡೈಲಿ ಎಷ್ಟಾಗುತ್ತೆ ಅಷ್ಟು, ಒಂದು ಡೈಲಿ ಕನ್ನಡ ಓದ್ಲಿಕ್ಕೆ ಟೈಮ್ ಎಷ್ಟು ಇಡಬೇಕು ಅಂದರೆ ಒಂದು 30 ಮಿನಿಟ್ ನಾವು ಕನ್ನಡ ಗ್ರಾಮರಿಗೆ ಟೈಮ್ ಇಟ್ವಿ ಅಂತಂದ್ರೆ ಅಲ್ಲಿ ನಾವು ಆರಾಮ್ಸೆ ಕನ್ನಡನ ಟಚ್ ಮಾಡ್ಬೋದು. ಆದ ಕಾರಣಕ್ಕೆ ಎಲ್ಲರೂ ಕನ್ನಡ ಗ್ರಾಮರವನ್ನು ಚೆನ್ನಾಗಿ ಓದಿ. ಕನ್ನಡ ಗ್ರಾಮರದಲ್ಲಿ ಏನೂ ಇದು ಬರಲ್ಲ ಅಂಥೇಳಿ ಮನೆಗೆ ಬರಬಾರ್ದು. ನಾವು ಕಂಪಲ್ಸರಿ ಅದನ್ನು ಟಚ್ ಮಾಡಲೇಬೇಕು. ನಾವು ಕರ್ನಾಟಕದವರಾಗಿ ಕನ್ನಡ ಬರಲ್ಲ, ಕನ್ನಡ ಗ್ರಾಮರ್ ಬರಲ್ಲ ಅಂತಂದರೆ ಬಹಳ ಇದು ಅಹಿತಕರ ಅನ್ನಿಸುತ್ತೆ ನನಗೆ. ಆದ ಕಾರಣಕ್ಕೆ ನಾವು ಕನ್ನಡ ಗ್ರಾಮರವನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಅಲ್ಲಿ ಕನ್ನಡಕ್ಕೆ ಏನೇ ಒಂದು ಪಾಯಿಂಟ್ ಬಂದ್ರೂ ಅದನ್ನು ಚೆನ್ನಾಗಿ ಓದಬೇಕು. ಈಗ ನೋಡಿ, ಕನ್ನಡ ಗ್ರಾಮದಲ್ಲಿ ವರ್ಣಮಾಲೆಗಳು, ಸ್ವರಗಳು, ಸಂಧಿಗಳು, ಸಜಾತಿ, ವಿಜಾತಿ, ಸಮಾಸಗಳು, ಅಲಂಕಾರಗಳು, ಛಂದಸ್ಸು, ತದ್ಭವ, ತತ್ಸಮ, ಆತ್ಮಾರ್ಥಕ ಸರ್ವನಾಮ, ವಿದ್ಯಾರ್ಥಕ ಇವೆಲ್ಲಗಳನ್ನು ನಾವು ಏನು ಮಾಡಬೇಕು, ಕಂಪ್ಲೀಟ್ಲಿ ಚೆನ್ನಾಗಿ ಸ್ಟಡಿ ಮಾಡಬೇಕು. ಯಾವುದ್ರ ಮೇಲೆ ಕೇಳಿದ್ರೂ ನಮಗೆ ಬರಲ್ಲ ಅನ್ಬಾರ್ದು. ಈಗ ಸಂಧಿಗಳು ತೊಗೊಂಡಂತಂದ್ರೆ ಸಂಧಿ, ಕನ್ನಡ ಸಂಧಿ, ವ್ಯಂಜನ ಸಂಧಿ, ಸ್ವರ ಸಂಧಿ, ಅವುಗಳನ್ನು ಎಲ್ಲನೂ ಪರ್ಫೆಕ್ಟ್ ಮಾಡಬೇಕು. ಡೈಲಿ ಸ್ವಲ್ಪ ಸಂಧಿಗಳು ತೊಗೊಂಡ್ರೆ ಡೈಲಿ 1 ಅಥವಾ 2 ಸಂಧಿ ಪರ್ಫೆಕ್ಟ್ ಮಾಡಬೇಕು. ಮತ್ತು ನಾಳೆ 1-2 ಸಂಧಿ ಪರ್ಫೆಕ್ಟ್ ಮಾಡಬೇಕು. ಮತ್ತು 1 ವೀಕ್ ಆದ್ರೆ ಮತ್ತೆ ಅದನ್ನು ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದ್ರೆ ತನಗೆ ಪರ್ಫೆಕ್ಟ್ ಆಗ್ತದೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ದೊಡ್ಡವರು ಸುಮ್ಮನೆ ಹೇಳಿರಲ್ಲ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. 10 ಪುಸ್ತಕ ಓದೋಕ್ಕಿಂತ 1 ಪುಸ್ತಕ 10 ಬಾರಿ ಓದ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.